ಮಂಡಲಸ್ಥಾಃ ಪೂರ್ಣಬೋಧಮತಾನುಗಾಃ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ಮಮ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ತ್ಯಪ್ಯೇಹಾನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣು ವ್ಯಸ್ತಾಃ ಸಮಸ್ತಾಃ ಸರ್ವಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ಮಹಾಂತಂ ಯಂ ಪ್ರವ್ರಜन्तಮನುಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜು ಪುತ್ರೇ ಮಯತಯಾ ತರವೋ ವಿನೇತು ತಂ ಸರ್ವಭೂತ ಮಾನ್ Yeah, right, yeah. ಹರಿಃ ಓಂ ಶ್ರೀಮದ್ಭಾಗವತ ಪಂಚಮಸ್ಕಂಧ 13ನೇ ಅಧ್ಯಾಯದಲ್ಲಿ ಇವತ್ತು 17 ಆಯ್ತಾ 18 ಆಯ್ತು 19ನೇ ಶ್ಲೋಕ. ಮನಸ್ವಿನೋ ನಿರ್ಜಿತ ದಿಗ್ಗಜೇಂದ್ರಾಃ ಮಮೇತಿ ಸರ್ವೇ ಭುವಿ ಬದ್ಧವೈರಾಃ ಮೃಧೇಶೈರನ್ನತು ತದ್ವ್ರಜಂತಿ ಯನ್ಯಸ್ತದಂಡೋ ಗತವೈರೋಭಿಯಾತಿ. ಭರತ ರಘುಗಣ ಮಹಾರಾಜನಿಗೆ ಸಂಸಾರದಲ್ಲಿ ಬರುವಂತಹ ಕಷ್ಟಗಳನ್ನ ವಿವರಣೆ ಮಾಡಿ ಹೇಳ್ತಾ ಮುಂದುವರಿಸ್ತಾ ಇದ್ದಾನೆ ಈ ಶ್ಲೋಕದಲ್ಲೂ ಕೂಡ. ಹಿಂದೆ ಜೀವಿಗಳು ಮತ್ತು ಈ ಸಂಸಾರದಲ್ಲೇನೆ ಸುತ್ತುತ್ತಾ ಇರ್ತಾರೆ. ಈ ಸಂಸಾರವನ್ನ ದಾಟಿಸುವ ಉಪಾಯವನ್ನ ಅವರು ಹೊಂದೋದೇ ಇಲ್ಲ ಅಂತ. ಈ ಸಂಸಾರವನ್ನ ದಾಟಿಸುವ ಉಪಾಯ ಅಂತಂದ್ರೆ ಅದು ಭಗವಂತ. ಆ ಭಗವಂತನನ್ನ ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ. ಆ ಭಗವಂತನನ್ನ ತಿಳಿದುಕೊಂಡಾಗ್ಲೇನೆ ಮೋಕ್ಷ. ಈ ಸಂಸಾರದಿಂದ ಮೋಕ್ಷ. ಈ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಸಂಪಾದನೆ ಮಾಡಿದ್ರೇನೆ ಮೋಕ್ಷ. ರಾಜರುಗಳು ಎಲ್ಲ ಕಡೆಯಲ್ಲಿ ದಿಗ್ವಿಜಯವನ್ನ ಮಾಡಿ ರಾಜ್ಯವನ್ನ ಸಂಪಾದನೆ ಮಾಡ್ತಾರೆ. ಎಲ್ಲಾ ರಾಜರುಗಳನ್ನ ಗೆದ್ದು ತಾವು ದಿಗ್ವಿಜಯ ಮಾಡಿ ಇದು ನನ್ನ ರಾಜ್ಯ ಅಂತ ಹೇಳಿ ಆ ರಾಜ್ಯವನ್ನ ಉಳಿಸ್ಕೊಳ್ತಾರೆ, ತಮ್ಮ ಸಂಪತ್ತನ್ನ ಉಳಿಸ್ಕೊಳ್ತಾರೆ. ಆ ರಾಜ್ಯದ ಸಲುವಾಗಿ ಯುದ್ಧ ಮಾಡಿ
ರಣರಂಗದಲ್ಲಿ ಬೀಳ್ತಾರೆ. ನಿರ್ಜಿತ ದಿಗ್ಗಜೇಂದ್ರಾಹ ಮಮ ಇತಿ ಸರ್ವೇ ಭುವಿ ಬದ್ಧವೈರಾಹ. ಮಮ ಇತಿ, ಇದು ನಂದು ರಾಜ್ಯ ಅಂತ ಹೇಳಿ ನನ್ನ ರಾಜ್ಯಕ್ಕೋಸ್ಕರ ನಾನು ಯುದ್ಧ ಮಾಡ್ತೇನೆ ಅಂತ ರಾಜರುಗಳು ಏನ್ ಮಾಡ್ತಾರೆ, ಬೇರೆ ಬೇರೆ ರಾಜರುಗಳನ್ನೆಲ್ಲ ಗೆದ್ದು ಇದು ನನ್ನ ರಾಜ್ಯ, ನಾನು ನನ್ನ ರಾಜ್ಯವನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ತಮ್ಮ ತಮ್ಮ ರಾಜ್ಯಕ್ಕೋಸ್ಕರ ಹೊಡೆದಾಡಿ ಯುದ್ಧ ಮಾಡಿ ರಣರಂಗದಲ್ಲಿ ಬೀಳ್ತಾರೆ. ಹೊರತು ಈ ವೈರ ಹಿಂಸೆ ಇದನ್ನೆಲ್ಲ ಬಿಟ್ಟು ವೈರಾಗ್ಯವನ್ನ ಸಂಪಾದನೆ ಮಾಡಿ ಮೋಕ್ಷವನ್ನ ಸಂಪಾದನೆ ಮಾಡೋದಿಲ್ಲ. ನತು ತದ್ ವ್ರಜಂತಿ ಎನ್ನೆಸ್ತದಂಡೋ ಗತವೈರೋ ಅಭಿಯಾತಿ. ಇದನ್ನೆಲ್ಲ ಬಿಟ್ಟು ಈ ವೈರ ಯುದ್ಧ ಇಂಥದ್ದನ್ನೆಲ್ಲ ಬಿಟ್ಟು ಅವರು ವೈರಾಗ್ಯವನ್ನ ಪಡೆಯೋದಿಲ್ಲ. ವೈರಾಗ್ಯವನ್ನ ಸಂಪಾದನೆ ಮಾಡಿ ಮೋಕ್ಷ ಮಾರ್ಗವನ್ನ ಅವರು ಅನುಸರಿಸೋದಿಲ್ಲ. ಮತ್ತು ನಂದು ನನ್ನದು ಅಂತ ಹೇಳಿ ಅದಕ್ಕೋಸ್ಕರ ಹೊಡೆದಾಡಿ ಯುದ್ಧದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಅಂತ ಅರ್ಥ. ಮೃಧೆ ಶಯೀರನ್, ಮೃಧೆ ಅಂದ್ರೆ ಯುದ್ಧದಲ್ಲಿ ಶತ್ರುಗಳಿಂದ ಹೊಡೆಸ್ಕೊಂಡು ಆ ರಣರಂಗದಲ್ಲೇ ಸಾಯ್ತಾರೆ. ಬೇಕಾದಷ್ಟು ಧೈರ್ಯ ಇರ್ತದೆ, ಮನಸ್ವಿನಃ ಅಂದ್ರೆ ಹಾಗೆ, ಬೇಕಾದಷ್ಟು ಧೈರ್ಯ ಇರ್ತದೆ, ಶೌರ್ಯ ಇರ್ತದೆ, ದಾನಶೂರರಾಗಿರ್ತಾರೆ, ಮಹಾಪರಾಕ್ರಮಿಗಳಾಗಿರ್ತಾರೆ. ಆದರೆ ನಾನು ನನ್ನದು ಅಂತ ಹೇಳಿ ತಮ್ಮ ರಾಜ್ಯಕ್ಕೋಸ್ಕರ ಹೊಡೆದಾಡಿ ಶತ್ರುಗಳನ್ನ ದಿಗ್ವಿಜಯ ಮಾಡಿದರೂ ಕೂಡ ಮತ್ತೊಬ್ಬ ಶತ್ರುವಿನಿಂದ ರಣರಂಗದಲ್ಲಿ ಬೀಳ್ತಾರೆ, ಸಾಯ್ತಾರೆ. ಅದು ಬಿಟ್ಟು ಈ ವ್ಯರ್ಥವಾದ ಹಿಂಸೆಯನ್ನ ಬಿಟ್ಟು ನ್ಯಸ್ತದಂಡ ಅಂದ್ರೆ ಹಿಂಸೆಯನ್ನೆಲ್ಲ ಬಿಟ್ಟು ಗತ ವೈರಹ, ವೈರವನ್ನೆಲ್ಲ ಬಿಟ್ಟು ವಿಷ್ಣು ವೈಷ್ಣವರ ದ್ವೇಷವನ್ನ ಬಿಟ್ಟು ವೈರಾಗ್ಯದಿಂದ ಭಗವಂತನ ಒಂದು ಮಾರ್ಗವನ್ನ ಅನುಸರಣೆ ಮಾಡೋದಿಲ್ಲ. ಮತ್ತು ನಾನು ನನ್ನದು ಅನ್ನೋ ಈ ಅಭಿಮಾನದಲ್ಲೇ ತೊಡಗ್ತಾರೆ ಅಂತ. ಮನಸ್ವಿನೋ ನಿರ್ಜಿತ ದಿಗ್ಗಜೇಂದ್ರಾಹ ಮಮೇತಿ ಸರ್ವೇ ಭುವಿ ಬದ್ಧವೈರಾಹ. ಮೃಧೆ ಶಯೀರನ್ನತು ತದ್ವ್ರಜಂತಿ ಯನ್ನಸ್ತದಂಡೋ ಗತವೈರೋಭಿಯಾತಿ. ರಹುಗಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡಃ ಕೃತಭೂತಮೈತ್ರಃ. ಅಸಜ್ಜಿತಾತ್ಮಾ ಹರಿಸೇವಯಾ ಶಿತಜ್ಞಾನಾಸಿಮಾದಾಯ ತರಾತಿ ಪಾರಂ. ಆದ್ರಿಂದ ಎಲೆ ರಹುಗಣ ಅಂತ ಆ ರಹುಗಣ ರಾಜನಿಗೆ ಭರತ ಉಪದೇಶ ಮಾಡ್ತಾ ಇದ್ದಾನೆ. ನೀನು ಇದೇ ತರ ಸಂಸಾರ ಮಾರ್ಗದಲ್ಲಿ ನಡೀತಾ ಇದ್ದಿ. ಇದುವರೆಗೂ ಸಂಸಾರದ ಮಾರ್ಗ ಅನ್ನೋದು ಹೇಗಿರ್ತದೆ ಅಂತನ್ನೋದನ್ನ ಜಡಭರತ ವರ್ಣನೆ ಮಾಡಿದ್ದಾನೆ. ಅದೇ ರೀತಿಯಾದ ಸಂಸಾರ ಮಾರ್ಗದಲ್ಲೇ ನೀನು ಕೂಡ ಸಂಚಾರವನ್ನ ಮಾಡ್ತಾ ಇದ್ದಿ ಅಂತ ರಹುಗಣನಿಗೆ ಹೇಳ್ತಾ ಇದ್ದಾನೆ. ತ್ವಮಪಿ ಹಿ ಅಧ್ವನೋ ಅಸ್ಯ, ಇದೇ ಮಾರ್ಗದಲ್ಲೇ ನೀನು
ಹೋಗ್ತಾ ಇದ್ದೆ. ಇದುವರೆಗೂ ನಾ ಏನು ಸಂಸಾರದ ಮಾರ್ಗ ಕಾಡಿನಂತೆ ದುರ್ಗಮವಾದ ಮಾರ್ಗ ಅಂತ ವರ್ಣನೆ ಮಾಡಿದ್ನಲ್ಲ, ಆ ರೀತಿಯಾದ ಸಂಸಾರ ಮಾರ್ಗದಲ್ಲೇ ನೀನು ಕೂಡ ಸಂಚಾರವನ್ನ ಮಾಡ್ತಾ ಇದ್ದೀರಿ. ನೀನು ಏನ್ ಮಾಡಬೇಕು ಅಂದ್ರೆ ತನ್ಯಸ್ತದಂಟಃ ಕೃತಭೂತ ಮೈತ್ರಃ ಅಸಜ್ಜಿತಾತ್ಮ. ನೀನು ಸಜ್ಜನರಲ್ಲಿ ಸ್ನೇಹವನ್ನ ಮಾಡು, ಹಿಂಸೆಯನ್ನ ಬಿಡು, ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನ ಇಡದೆ ಹರಿಸೇವೆಯನ್ನ ಮಾಡು. ಅಸಜ್ಜಿತಾತ್ಮ ಹರಿಸೇವೆಯ ಶಿತ ಜ್ಞಾನಾಸಿಂ ಆದಾಯ ಅತಿಪಾರಂ ತರ. ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನ ಇಡದೆ, ಅಸಜ್ಜಿತವಾದ ಆತ್ಮ ಅಂದ್ರೆ ಮನಸ್ಸು, ಆತ್ಮ ಅಂದ್ರೆ ಮನಸ್ಸು ಅಸಜ್ಜಿತವಾಗಬೇಕು ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ಅದು ಸಜ್ಜಿತವಾಗಬಾರದು. ಆ ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನ ಇಡದೆ ಭಗವಂತನ ಸೇವೆಯನ್ನ ಮಾಡಿ, ಆ ಭಗವಂತನ ಸೇವೆಯಿಂದ ಜ್ಞಾನ ಅನ್ನೋ ಒಂದು ಖಡ್ಗ ಏನಿದೆ, ಹಸಿ ಅಂದ್ರೆ ಖಡ್ಗ, ಜ್ಞಾನಾಸಿ, ಆ ಜ್ಞಾನ ಅನ್ನೋ ಖಡ್ಗದಿಂದ ನೀನು ಈ ಸಂಸಾರದ ಮಾರ್ಗವನ್ನ ದಾಟಬಹುದು. ಆ ಖಡ್ಗವನ್ನ ಚೂಪು ಮಾಡ್ಕೊಳ್ಬೇಕು. ಭಗವಂತನ ಸೇವಾ ಅನ್ನೋ ಒಂದು ಭಗವಂತನ ಸೇವೆಯಿಂದ ಜ್ಞಾನ ಅನ್ನೋ ಖಡ್ಗವನ್ನ ಚೂಪ್ ಮಾಡ್ಕೊಳ್ಬೇಕು. ಅದನ್ನ ಹಿಡ್ಕೊಂಡು ಈ ಸಂಸಾರದ ಮಾರ್ಗದಲ್ಲಿ ಹೋಗ್ತಾ, ಚೂಪಾದ ಖಡ್ಗವನ್ನ ಹಿಡ್ಕೊಂಡು ಆ ಸಂಸಾರದ ಮಾರ್ಗದಲ್ಲಿ ಕಾಡಿನಲ್ಲಿ ಹೋಗ್ತಾ ಇದ್ರೆ ಬಂದಂತಹ ಎಲ್ಲ ಕಷ್ಟಗಳನ್ನು ಕೂಡ ತುಂಡು ಮಾಡ್ಕೊಳ್ತಾ ಹೋಗಬಹುದು. ಆವಾಗ ಆ ಕಾಡಿನ ಮಾರ್ಗದ ಕೊನೆ ತುದಿಯನ್ನ ತಲುಪಬಹುದು. ಚೂಪಾದ ಖಡ್ಗವನ್ನ ಹಿಡ್ಕೊಂಡು ಅಡ್ಡ ಬಂದಂತಹ ಎಲ್ಲ ಗಿಡ ಮರಗಳನ್ನ, ತೊಂದರೆಗಳನ್ನ ಕತ್ತರಿಸ್ಕೊಳ್ತಾ ಹೋಗ್ತಾ ಇದ್ರೆ ಆವಾಗ ಆ ಕಾಡಿನ ದಾರಿ ಕೊನೆ ಕಾಣ್ತದೆ. ಹಾಗೆ ಇಲ್ಲೂ ಕೂಡ ಭಗವಂತನ ಸೇವಾ ಮಾಡಿ ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನ ಇಡದೆ ಆ ಭಗವಂತನ ಸೇವೆಯಿಂದ ಆ ಜ್ಞಾನ ಅನ್ನೋ ಒಂದು ಖಡ್ಗವನ್ನ ಚೂಪಾಗಿ ಮಾಡಿಕೊಂಡು ಅದನ್ನ ಹಿಡ್ಕೊಂಡು ಹೋಗ್ಬೇಕು. ಈ ಸಂಸಾರ ಮಾರ್ಗದಲ್ಲಿ ಸಂಚಾರವನ್ನ ಮಾಡುವಾಗ ಜ್ಞಾನಪೂರ್ವಕವಾಗಿ ಭಗವಂತನ ಸೇವೆಯನ್ನ ಮಾಡ್ತಾ, ಶ್ರವಣ ಮನನ ನಿಧಿಧ್ಯಾಸನ ರೂಪವಾದ ಭಗವಂತನ ಸೇವೆ, ಹರಿಸೇವಾ ಅಂದ್ರೆ ಅದು ಶ್ರವಣಾದಿಗಳು, ಅದನ್ನ ಮಾಡ್ತಾ ಇರಬೇಕು. ನಿರಂತರವಾಗಿ ಶ್ರವಣಾದಿಗಳನ್ನ ಮಾಡ್ತಾ ಆ ಜ್ಞಾನ ಅನ್ನೋ ಒಂದು ಖಡ್ಗವನ್ನ ಚೂಪ್ ಮಾಡ್ಕೊಳ್ಬೇಕು. ಆವಾಗ ನಮಗೆ ಈ ಸಂಸಾರ ಅಂತನ್ನೋ ಒಂದು ಕಾಡು ನಮಗೆ ಕಷ್ಟ ಆಗೋದಿಲ್ಲ. ಆ ಮಾರ್ಗದಲ್ಲಿ ಸಾಗಲಿಕ್ಕೆ ತೊಂದರೆ ಆಗೋದಿಲ್ಲ. ಭಗವಂತನ ಸೇವೆಯಿಂದ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಸಂಪಾದನೆ ಮಾಡಿ ಆ ಜ್ಞಾನ ಅನ್ನೋ ಖಡ್ಗವನ್ನ ನಾವು ಚೂಪ್ ಮಾಡಿಕೊಂಡಾಗ ಆರಾಮವಾಗಿ ಈ ಸಂಸಾರ ಎಂಬ ಕಾಡನ್ನ ದಾಟಬಹುದು. ನೀನು ಕೂಡ ಹಾಗೆ ಮಾಡು. ಅತಿಪಾರಂ ತರ, ಇದರ ಕೊನೆಯನ್ನ ಕಾಣು, ಮೋಕ್ಷವನ್ನ ಪಡಿ ಅಂತ ರಘುಗಣ ರಾಜನಿಗೆ ಜಡಭರತ ಉಪದೇಶ ಮಾಡ್ತಾ ಇದ್ದಾನೆ. ರಘುಗಣತ್ವಮಪಿ ಖ್ಯಧ್ವನೋಸ್ಯ ಸನ್ಯಸ್ತದಂಡಃ ಕೃತಭೂತ ಮೈತ್ರಃ ಅಸಜ್ಜಿತಾತ್ಮ ಹರಿಸೇವಯಾಶಿತ ಜ್ಞಾನಾಸಿಮಾದಾಯ ತರಾತಿಪಾರಂ. ಆಚಾರ್ಯ, ಇಲ್ಲಿ ಒಂದು ಈ ರಹುಗಣಕ್ಕೆ ಬಂದು ಏನು ವ್ಯುತ್ಪತ್ತಿ ಕೊಟ್ಟಿದ್ದಾರೆ ಪದರತ್ನಾವಳಿ. ರಹ ತ್ಯಾಗೇ ಘನ ಸಂಖ್ಯಾನಿತಿ ಸಂಸಾರ ಗಣೋ ಜ್ಞಾನಂ.
ರಹುಗಣ ಅಂತ ಅನ್ನೋ ಶಬ್ದಕ್ಕೆ ಇನ್ನೊಂದು ರೀತಿ ಅರ್ಥನೂ ಮಾಡ್ಲಿಕ್ಕೆ ಬರ್ತದೆ. ರಹ ಅನ್ನೋ ಶಬ್ದ ಏನಿದೆ ಅದು ತ್ಯಾಗ ಅನ್ನೋ ಅರ್ಥದಲ್ಲಿ ಇದೆ. ರಹ ಅಂದ್ರೆ ತ್ಯಾಗ ಮಾಡೋದು. ಗಣ ಅಂದ್ರೆ ಗಣಸಂಖ್ಯಾನೆ ಅಂತನ್ನೋ ಧಾತುವಿನಿಂದ ಜ್ಞಾನ ಅನ್ನೋ ಅರ್ಥ ಬರ್ತದೆ. ಸಂಖ್ಯಾ ಅಂದ್ರೆ ಜ್ಞಾನ ಅಂತ ಅರ್ಥ. ಹಾಗಾಗಿ ರಹ ಮತ್ತು ಗಣ ಎರಡು ಶಬ್ದ ಸೇರಿ ರಹುಗಣ ಅಂತಾಗಿದೆ. ಆವಾಗ ಏನಾಯ್ತು, ಈ ಸಂಸಾರವನ್ನ ರಹ ತ್ಯಾಗ ಮಾಡೋದು. ಸಂಸಾರಂ ರಹಯನ್, ಈ ಸಂಸಾರವನ್ನ ತ್ಯಾಗ ಮಾಡಿ ಗಣಹ ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡೋದು. ಈ ಸಂಸಾರವನ್ನ ತ್ಯಾಗ ಮಾಡೋದು ಅಂದ್ರೆ ಸಂಸಾರದ ವಿಷಯ ಪದಾರ್ಥಗಳನ್ನೆಲ್ಲ ತ್ಯಾಗ ಮಾಡಿ, ಗಣ ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡು ಅಂತ ಈ ಶ್ಲೋಕದಲ್ಲಿ ಹೇಳಿರುವ ವಿಷಯ ಆ ರಹುಗಣ ಅಂತನ್ನೋ ಶಬ್ದದಿಂದಲೇ ಗೊತ್ತಾಗ್ತಾ ಇದೆ. ರಹ ತ್ಯಾಗೆ ಅನ್ನೋ ಧಾತು, ಗಣಸಂಖ್ಯಾನೆ ಅಂತ ಅನ್ನೋ ಧಾತು, ಈ ಎರಡು ಧಾತುವಿನಿಂದ ರಹುಗಣ ಅನ್ನೋ ಶಬ್ದ ಉತ್ಪನ್ನವಾಗಿದೆ. ಸಂಸಾರವನ್ನ ರಹಯನ್ ಗಣಃ ಜ್ಞಾನಂ ಯಸ್ಯ ಸಹ, ಸಂಸಾರವನ್ನ ತ್ಯಾಗ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡತಕ್ಕಂತಹ ನೀನು ರಹುಗಣ ಮಾಡು. ನೀನು ರಹುಗಣ ಅಂದ್ರೆ ನಿನ್ನ ಹೆಸರಲ್ಲೇ ಅದಿದೆ. ಆದ್ರಿಂದ ನೀನು ಹಾಗೆ ಈ ಸಂಸಾರವನ್ನ ತ್ಯಾಗ ಮಾಡಿ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಿ ಮೋಕ್ಷವನ್ನ ಪಡಿ ಅಂತ ಈ ಇಡೀ ಶ್ಲೋಕದ ಒಟ್ಟು ತಾತ್ಪರ್ಯ ರಹುಗಣ ಅನ್ನೋ ಶಬ್ದದಿಂದಲೇ ಗೊತ್ತಾಗ್ತದೆ ಅಂತ ವ್ಯುತ್ಪತ್ತಿ ತೋರಿಸಿದ್ದಾರೆ. ಓಕೆ ಆಚಾರ್ಯ, ತುಂಬಾ ಸಾರ್ಥಕವಾಗಿದೆ. ರಹುಗಣತ್ವಮಪೇಕ್ಷ್ಯಧ್ವನೋಸ್ಯ ಸನ್ಯಸ್ತದಂಡಃ ಕೃತಭೂತಮೈತ್ರಃ ಅಸಜ್ಜಿತಾತ್ಮಾ ಹರಿಸೇವಯಾ ಶಿತಜ್ಞಾನಾಸಿ ಮಾದಾಯ ತರಾತಿಪಾರಂ. ರಾಜೋವಾಚ ಅಹೋ ನೃಜನ್ಮಾಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಸ್ತ್ವಪರೈರಪ್ಯಮುಷ್ಮಿನ್ ನಯದೃಶೀಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ವಪ್ರಚುರಃ ಸಮಾಗಮಃ. ಇದುವರೆಗೆ ಜಡಭರತನ ಉಪದೇಶವನ್ನ ಕೇಳಿರ್ತಕ್ಕಂತಹ ರಾಜ ರಹುಗಣ ಮಾತಾಡ್ತಾ ಇದ್ದಾನೆ. ಅಹೋ ಅಂತಾನೆ, ನೃಜನ್ಮಾಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಹೀತು ಅಪರೈಹಿ. ಆಹಾ, ಎಲ್ಲಾ ಜನ್ಮಗಳಲ್ಲಿಯೂ ಈ ಮಾನವ ಜನ್ಮ ಅನ್ನೋದೇ ಒಳ್ಳೇದು ಅಂತ ಹೇಳ್ತಾ ಇದ್ದಾನೆ. ಅನೇಕ ಜನ್ಮಗಳಲ್ಲಿ ಮನುಷ್ಯ ಜನ್ಮ ಅಂತನ್ನೋದೇ ಉತ್ತಮವಾದ ಜನ್ಮ. ನಮಗೆ ಸ್ವರ್ಗದಲ್ಲಿ ಸುಖವನ್ನ ಅನುಭವಿಸ್ಲಿಕ್ಕೆ ಅಲ್ಲೊಂದು ಒಂದು ಶರೀರ ಬರ್ತದೆ. ಸುಖವನ್ನ ಅನುಭವಿಸ್ಲಿಕ್ಕೋಸ್ಕರ ಅಂತಾನೆ ಒಂದು ಶರೀರ ಸ್ವರ್ಗದಲ್ಲಿ ಸಿಗ್ತದೆ. ಆ ರೀತಿಯಾದ ಎಷ್ಟೋ ಶರೀರಗಳು ಜನ್ಮಗಳು ಬಂದಿದ್ರೂ ಕೂಡ ಏನು ಉಪಯೋಗ? ಅದು ಕೇವಲ ಸುಖ ಅನುಭವಿಸ್ಲಿಕ್ಕೋಸ್ಕರ ಇರ್ತಕ್ಕಂತಹ
ಜನ್ಮಗಳು ಅಷ್ಟೇ. ಅಂತಹ ಜನ್ಮಗಳಿಂದ ಏನೂ ಉಪಯೋಗ ಇಲ್ಲ, ಏನು ಫಲ ಇಲ್ಲ. ನಮ್ಮ ಜನ್ಮ ಸಫಲ ಆಗಬೇಕು ಅಂತಾದ್ರೆ ಇಂತಹ ಜನ್ಮ ಇರಬೇಕು. ಎಂಥ ಜನ್ಮ? ಯದ್ ಋಷಿಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ಸಮಾಗಮಃ. ಋಷಿಕೇಶನ ಗುಣಗಳಲ್ಲೇ ಮನಸ್ಸನ್ನ ಇಟ್ಟಿರ್ತಕ್ಕಂತಹ ನಿಮ್ಮಂತಹ ಮಹಾತ್ಮರ ಸಮಾಗಮ ಯಾವ ಜನ್ಮದಲ್ಲಿ ಆಗತ್ತೋ ಅಂತಹ ಜನ್ಮ ಇರಬೇಕು. ಅದೇ ಸಾರ್ಥಕವಾದ ಜನ್ಮ ಅಂತ ಹೇಳ್ತಾ ಇದ್ದಾನೆ. ನಿಮ್ಮಂತಹ ಮಹಾತ್ಮರು ಭಗವಂತನ ಗುಣಗಳಲ್ಲೇ ಆಸಕ್ತರಾಗಿರ್ತಕ್ಕಂತಹ ಮಹಾತ್ಮರ ಸಮಾಗಮ ಯಾವ ಜನ್ಮದಲ್ಲಿ ನಮಗೆ ಆಗತ್ತೋ ಅಂತಹ ಜನ್ಮ ಸಾರ್ಥಕವಾದ ಜನ್ಮ. ಅದು ಬಿಟ್ಟು ಸ್ವರ್ಗದಲ್ಲಿ ಸುಖ ಅನುಭವಿಸ್ಲಿಕ್ಕೆ ಅಂತಾನೆ ಉತ್ತಮವಾದ ಜನ್ಮಗಳು ನಮಗೆ ಸಿಕ್ಕಿರಬಹುದು, ಆದ್ರೆ ಅದರಿಂದ ಏನು ಉಪಯೋಗ ಇಲ್ಲ ಅಂತಾನೆ. ಕಿಂ ಜನ್ಮ ಬಿಹಿತು ಅಪರೈಹಿ. ಬೇರೆ ಜನ್ಮಗಳಿಂದ ಏನು ಉಪಯೋಗ? ಬೇರೆ ಆ ಶರೀರಗಳು ಬಂದ್ರೆ ಏನು ಉಪಯೋಗ? ಅದು ಉಪಯೋಗ ಇಲ್ಲ, ಅದರಿಂದ ಏನು ಫಲ ಇಲ್ಲ. ಇಂತಹ ಜನ್ಮ ಬೇಕು. ಋಷಿಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ಪ್ರಚುರಃ ಸಮಾಗಮಃ. ಮಹಾತ್ಮರ ಸಮಾಗಮ, ಸಜ್ಜನರ ಸಮಾಗಮ. ಎಂತಹ ಮಹಾತ್ಮರು, ಎಂತಹ ಸಜ್ಜನರು ಭಗವಂತನ ಗುಣಗಾನವನ್ನ ಮಾಡ್ತಾ ಆ ಭಗವಂತನಲ್ಲೇ ಅವನ ಗುಣಗಳಲ್ಲೇ ಮನಸ್ಸನ್ನ ಇಟ್ಟಿರ್ತಕ್ಕಂತಹ ನಿಮ್ಮಂತಹ ಮಹಾತ್ಮರೇನಿದ್ದಾರಲ್ಲ, ಇಂತಹ ಮಹಾತ್ಮರ ಸಮಾಗಮ ಮತ್ತೆ ಮತ್ತೆ ಆಗಬೇಕು. ಪ್ರಚುರಃ ಸಮಾಗಮಃ ಆಗಬೇಕು. ಅಂತಹ ಜನ್ಮವೇ ಸಾರ್ಥಕವಾದ ಜನ್ಮ, ಅದೇ ಒಳ್ಳೆ ಜನ್ಮ. ಅದಿಲ್ಲದೆ ಇದ್ರೆ ಬೇರೆ ಯಾವುದೇ ಜನ್ಮ ಬಂದರೂ ಕೂಡ ಅದರಿಂದ ಏನು ಫಲ ಇಲ್ಲ. ಅಂತಹ ಜನ್ಮ ಇಲ್ಲದೆ ನಿಮ್ಮಂತಹ ಮಹಾತ್ಮರ ಸಮಾಗಮ ಸಿಗುವಂತಹ ಜನ್ಮ ಇಲ್ಲದೆ ಬೇರೆ ಅನೇಕ ಜನ್ಮಗಳು ಬಂದರೂ ಏನು ಉಪಯೋಗ? ಅದರಿಂದ ಏನೂ ಉಪಯೋಗ ಇಲ್ಲ. ಆದ್ರಿಂದ ಅನೇಕ ಜನ್ಮಗಳಲ್ಲಿ ಈ ಮನುಷ್ಯ ಜನ್ಮವೇ ಸಾರ್ಥಕವಾದ ಜನ್ಮ ಅಂತ ಹೇಳ್ತಾ ಇದ್ದಾನೆ. ಕಿಂ ಜನ್ಮ ಬಿಹಿತು ಅಪರೈಹಿ ಅಂತಿದೆ. ಅಪರೈಹಿ ಜನ್ಮ ಬಿಹಿ ಕಿಂ, ಇದು ಬಿಟ್ಟು ಬೇರೆ ಜನ್ಮಗಳಿಂದ ಏನು ಉಪಯೋಗ? ನಿಮ್ಮಂತಹ ಮಹಾತ್ಮರ ಸಮಾಗಮ ಆಗುವ ಜನ್ಮ ಏನಿದೆ ಅದು ಬಿಟ್ಟು ಬೇರೆ ಜನ್ಮಗಳಿಂದ ಏನು ಉಪಯೋಗ ಇಲ್ಲ ಅಂತ. ಅಲ್ಲಿ ಬೇರೆ ಜನ್ಮಗಳು ಅಂತನ್ನೋ ಶಬ್ದಕ್ಕೆ ಯಾದವಾರ್ಯರು ಸ್ವರ್ಗೇಪಿ ಅಂತ ಅನ್ನೋ ಪದವನ್ನ ಬಳಸ್ತಾ ಇದ್ದಾರೆ. ಸ್ವರ್ಗೇಪಿ ಅಪರೈಹಿ ಭೋಗಾರ್ಥಂ ಪ್ರಾಪ್ತೈಹಿ ಜನ್ಮಭಿಹಿ ಕಿಂ ಅಂತ. ಅಂದ್ರೆ ಸ್ವರ್ಗದಲ್ಲೂ ಕೂಡ ಸುಖಭೋಗಕ್ಕೋಸ್ಕರ ಅಂತ ಸಿಗುವ ಜನ್ಮದಿಂದಲೂ ಏನು ಉಪಯೋಗ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ಸ್ವರ್ಗದಲ್ಲಿ ಸಿಗುವಂತಹ ಆ ಒಂದು ಜನ್ಮ ಬಹಳ ಉತ್ತಮವಾದ ಜನ್ಮ, ಬಹಳ ಉತ್ತಮವಾದ ಶರೀರ. ಆದ್ರೆ ಅದರಿಂದ ಸಾಧನೆ ಇಲ್ವಲ್ಲ, ಕೇವಲ ಸುಖಭೋಗಕ್ಕೋಸ್ಕರ ಅನುಭವಿಸುವಂತ ಜನ್ಮ ಅದು. ಅದಕ್ಕೋಸ್ಕರ ಉಪಯೋಗ ಇಲ್ಲ ಅಂತ ಅದನ್ನು ಸೇರಿಸ್ಕೊಳ್ಬೇಕು. ಭೋಗಾರ್ಥಕ್ಕೋಸ್ಕರ ಅಪರೈಹಿ ಅನ್ನೋ ಶಬ್ದಕ್ಕೆ ಭೋಗಾರ್ಥಂ ಪ್ರಾಪ್ತೈಹಿ ಅಂತ ವಿಜಯಧ್ವಜ ತೀರ್ಥರು ಕೂಡ ಬರೆದಿದ್ದಾರೆ. ಕೇವಲ ಭೋಗಕ್ಕೋಸ್ಕರ ನಾವು ಜನ್ಮಗಳನ್ನ ಪಡ್ಕೊಂಡ್ರೆ ಆ ಜನ್ಮ ಏನೂ ಉಪಯೋಗ ಇಲ್ಲ, ಅದು ವ್ಯರ್ಥ ಅಂತ. ಆದ್ರಿಂದ ಸಾಧನೆಗೋಸ್ಕರ ಇರೋದು ಈ ಶರೀರ. ಯಾವ ಶರೀರ ನಮಗೆ ಸಾಧನೆಗೋಸ್ಕರ ಉಪಯೋಗ ಆಗ್ತದೋ ಅದೇ ನಿಜವಾದ ಸಾರ್ಥಕವಾದ ಶರೀರ. ನಿಮ್ಮಂತಹ ಸಜ್ಜನರ ಸಮಾಗಮ ಮತ್ತೆ ಮತ್ತೆ ಆಗಬೇಕು. ಅಂತಹ ಜನ್ಮ ಯಾವುದರಲ್ಲಿ ಆಗ್ತದೋ ಆ ಜನ್ಮ ಸಾರ್ಥಕವಾದ ಜನ್ಮ. ಅದು ಬಿಟ್ಟು ಬೇರೆ ಜನ್ಮಗಳಿಂದ ಉಪಯೋಗ ಇಲ್ಲ ಅಂತ ರಘುಗಣರಾಜ ಹೇಳ್ತಾ ಇದ್ದಾನೆ. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನಂ
किं जन्मभिस्त्वपरैरप्यमुष्मिन् न यद्धृषीकेश यशकृतात्मनां महात्मनां वप्रचुरः समागमः न ह्यद्भुतं त्वच्चरणाब्जरेणुभिः हतां हसो भक्तिरधोक्षजे मला मौहूर्तिकाद्यस्य समागमाच्च मे दुस्तर्कमूलोपहतो विवेकः ನಿಮ್ಮಂತಹ ಮಹಾತ್ಮರ ಸಮಾಗಮ ಅದು ಬಹಳ ದೊಡ್ಡದು. ನಿಮ್ಮಂಥವರ ಪಾದ ಸೇವೆಯನ್ನ ಮಾಡಿದವರಿಗೆ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಆ ಅಧೋಕ್ಷಜನಲ್ಲಿ ನಿರ್ಮಲವಾದ ಭಕ್ತಿ ಉಂಟಾಗ್ತದೆ. ಇದರಲ್ಲಿ ಯಾವ ಆಶ್ಚರ್ಯ ಇಲ್ಲ ಅಂತಾನೆ. ನಹ್ಯದ್ಭುತಂ ತ್ವಚ್ಚರಣಾಬ್ಜ ರೇಣುಭಿಹಿ ಹತಾಂಹಸಃ. ನಿಮ್ಮ ಪಾದ ಕಮಲಗಳನ್ನ ಸೇವೆ ಮಾಡಿದವರಿಗೆ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಹತಾಂಹಸಃ ಅಧೋಕ್ಷಜೆ ಅಮಲಾ ಭಕ್ತಿ. ಅಧೋಕ್ಷಜನಲ್ಲಿ ಅಮಲವಾದ ಭಕ್ತಿ ಉಂಟಾಗ್ತದೆ. ಇದರಲ್ಲಿ ಏನು ಆಶ್ಚರ್ಯ ಇಲ್ಲ. ನಿಮ್ಮ ಪಾದ ಸೇವೆಯನ್ನು ಮಾಡಿದವರಿಗೆ ಖಂಡಿತವಾಗಿಯೂ ಆ ಭಗವಂತನಲ್ಲಿ ಭಕ್ತಿ ಉಂಟಾಗ್ತದೆ, ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಯಾಕೆ ಅಂದ್ರೆ ಯಸ್ಯ ಸಮಾಗಮಾತ್ ಮೌಹೂರ್ತಿಕಾತ್ ಸಮಾಗಮಾತ್, ಕೇವಲ ನಿಮ್ಮ ಜೊತೆಯಲ್ಲಿ ಒಂದು 2 ಗಳಿಗೆ, ಒಂದು ಮುಹೂರ್ತ ಕಾಲ ಕಳೆದದ್ದಕ್ಕೇನೆ ನನ್ನ ಅಜ್ಞಾನ ಎಲ್ಲ ಪರಿಹಾರ ಆಗಿ ಹೋಯ್ತು ಅಂತಾನೆ ರಾಜ. ಅಪಹತೋ ಅವಿವೇಕ, ನನ್ನಲ್ಲಿ ಒಂದು ಅವಿವೇಕ ಇತ್ತು, ಆ ಅವಿವೇಕ ಪರಿಹಾರ ಆಗಿ ಹೋಯ್ತು. ಕೇವಲ ಒಂದು ಮುಹೂರ್ತ ಕಾಲ ನಿಮ್ ಜೊತೆಯಲ್ಲಿ ನಾನು ಕಳೆದಿದ್ದರಿಂದಲೇನೆ. ನನಗೇನೊಂದು ಅವಿವೇಕ ಇತ್ತು, ಹಿಂದೆ ಹೇಳಿದ್ದ, ಜೀವರಿಗೆ ಕರ್ಮ ಮಾಡೋದ್ರಿಂದ ಶ್ರಮ ಆಗ್ತಾ ಇದೆ ಅಂದ ಮೇಲೆ ಅವರಿಗೆ ಕರ್ತೃತ್ವ ಇರಲೇಬೇಕು ಅಂತ ಹಿಂಗೆಲ್ಲ ನಾನು ಕುತರ್ಕ ಮಾಡಿದ್ದೆ. ಕರ್ತೃತ್ವ ಇದ್ದೇ ಇದೆ, ಯಾಕೆ ಅವನು ಕರ್ಮ ಮಾಡ್ತಾನೆ, ಅವನಿಗೆ ಶ್ರಮ ಆಗ್ತದೆ, ಇದರಿಂದ ಅವನಿಗೆ ಕರ್ತೃತ್ವ ಇರ್ಲೇಬೇಕಲ್ವಾ ಅಂತ ಹೀಗೆಲ್ಲ ನಾನು ಕುತರ್ಕ ಮಾಡಿದ್ನಲ್ಲ. ಈ ರೀತಿ ಕುತರ್ಕ ಮಾಡಿದ ಅವಿವೇಕ ನನಗೆ ಕೇವಲ ಒಂದು ಮುಹೂರ್ತ ಕಾಲ ನಿಮ್ ಜೊತೆಯಲ್ಲಿ ಇದ್ದದ್ರಿಂದಲೇ ಪರಿಹಾರ ಆಗೋಯ್ತು ನನಗೆ ಅಂತಾನೆ. ಹಾಗಾಗಿ ನಿಮ್ಮಂಥವರ ಸಮಾಗಮದಿಂದ ಅಜ್ಞಾನ ಪರಿಹಾರ ಆಗಿ ಉತ್ತಮವಾದ ಜ್ಞಾನ ಬರ್ತದೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ನಿಮ್ಮ ಪಾದಕಮಲಗಳ ಸೇವೆಯಿಂದ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಭಗವಂತನಲ್ಲಿ ಅಧೋಕ್ಷಜನಾದ ಭಗವಂತನ ಜ್ಞಾನ ಭಕ್ತಿ, ಉತ್ತಮವಾದ ಭಕ್ತಿ ಉಂಟಾಗ್ತದೆ ಅಂತ ಅನ್ನೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ, ಯಾವ ಅದ್ಭುತ ಇಲ್ಲ. ಕೇವಲ ಮೌಹೂರ್ತಿಕಾತ್, ಕೇವಲ ಒಂದು ಮುಹೂರ್ತ ಕಾಲ ನಿಮ್ಮ ಜೊತೆಯಲ್ಲಿ ಸಮಾಗಮ ಆಗಿದ್ರಿಂದಲೇ ನನ್ನ ದುಸ್ತರ್ಕ ಪರಿಹಾರ ಆಗಿ ಹೋಯ್ತು. ನಾನೇನೊಂದು ದುಸ್ತರ್ಕ ಮಾಡಿದೆ, ಕುತರ್ಕದಿಂದ ನಾನು ಒಂದು ಅವಿವೇಕವನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದೆ, ಅದೆಲ್ಲ ಪರಿಹಾರ ಆಗಿ ಹೋಯ್ತು. ಆದ್ರಿಂದ ನಿಮ್ಮಂಥವರ ಸಮಾಗಮ ಅದು ದೊಡ್ಡದು. ಅಂತಹ ಸಮಾಗಮ ಆಗುವಂತಹ ಜನ್ಮ ಏನಿದೆ ಅದೇ ನಿಜವಾದ ಜನ್ಮ, ಸಾರ್ಥಕವಾದ ಜನ್ಮ. ನಹ್ಯದ್ಭುತಂ ತ್ವಚ್ಚರಣಾಬ್ಜರೇಣುಭಿಃ ಹತಾಂಹಸೋ ಭಕ್ತಿರಧೋಕ್ಷಜೇ ಮಲಾ ಮೌಹೂರ್ತಿಕಾದ್ಯಸ್ಯ ಸಮಾಗಮಾಚ್ಚ ಮೇ ದುಸ್ತರ್ಕಮೂಲೋಪಹತೋ ವಿವೇಕಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ಹರೇ ನಮ. ನಮಸ್ಕಾರ ಗುರು.